ಮಹಾಭಾರತದಲ್ಲಿ ತನ್ನ ಬಲಕ್ಕೆ, ತನ್ನ ದುಡುಕುತನಕ್ಕೆ, ತನ್ನ ಕೋಪಕ್ಕೆ, ತನ್ನ ದೇಹದಾರ್ಢ್ಯಕ್ಕೆ ಇದಕ್ಕೆಲ್ಲ ಪ್ರಸಿದ್ಧಿಯನ್ನು ಪಡೆದ ಪಾತ್ರ ಭೀಮಸೇನ. ವಾಯುದೇವನ ಅನುಗ್ರಹದಿಂದ ಕುಂತಿ ಪಡೆದ ಮಗ ಈ ಭೀಮ. ಈ ಭೀಮಸೇನ ಎಂಥವ ಅನ್ನೋದಕ್ಕೆ ಪಂಪ ಒಂದು ವಾಕ್ಯದಲ್ಲಿ ಅವನ ಗುಣವನ್ನು ವರ್ಣಿಸ್ತಾನೆ. ಮಹಾಭಾರತದಲ್ಲಿ ಯಾರ್ಯಾರು ಯಾವ್ಯಾವುದರಿಂದ ಶ್ರೇಷ್ಠರು ಅಂತ ಹೇಳ್ತಾ ಭೀಮನ ಬಗ್ಗೆ ಒಂದು ವಿಶೇಷವಾದ ವಾಕ್ಯವನ್ನು ಪಂಪ ಬಳಸ್ತಾನೆ. ಗಂಡಿನೊಳ್ ಭೀಮಸೇನಂ. ಗಂಡುತನ ಅಂದರೆ ನಾನು ಆಗ ಹೇಳಿದ ಈ ಬಲ, ಈ ದುಡುಕು, ಈ ಸ್ಥಿರತೆ, ಈ ದೇಹಶಕ್ತಿ ಇದೆಲ್ಲವನ್ನು ಸೇರಿದ ಒಂದು ಮೊತ್ತವಾಗಿ ಭೀಮನನ್ನು ಗಂಡುತನವುಳ್ಳ ಒಬ್ಬ ಪಾತ್ರವಾಗಿ ಪಂಪ ಕಾಣ್ತಾನೆ. ಯಾಕೆ ಗಂಡುತನದ ಮಾತು ಹೆಚ್ಚು ಬರ್ತದೆ ಅಂತಂದರೆ, ಎಲ್ಲೆಲ್ಲ ಪಾಂಡವರ ಅಸಹಾಯಕರಾದರು, ಎಲ್ಲೆಲ್ಲ ಪಾಂಡವರು ಮೌನವಾಗಿರಬೇಕಾಗಿ ಬಂತ ಅಲ್ಲೆಲ್ಲ ಧ್ವನಿ ಎತ್ತರಿಸಿ ಮಾತಾಡಿದವ ಭೀಮ. ಎಲ್ಲೆಲ್ಲ ಪಾಂಡವರು ದುರ್ಬಲರೋ ಅಲ್ಲೆಲ್ಲ ಬಲವಾಗಿ ಸೆಟೆದು ನಿಂತವ ಭೀಮ. ಇದಕ್ಕೆ ಒಂದು ಕಾರಣ ಏನು ಅಂತಂದರೆ, ಅವನ ದೇಹದಲ್ಲಿದ್ದ ಅಸಾಧಾರಣವಾದ ಶಕ್ತಿ. ಈ ಶಕ್ತಿ ಅವನಿಗೆ ಹೇಗೆ ಬಂತು? ಭೀಮನ ಬಗ್ಗೆ 1,000 ಆನೆಗಳ ಬಲವುಳ್ಳವ ಅಂತ ಒಂದು ಹೇಳಿಕೆ ಉಂಟು. ಯಾಕೆ ಬಂತು ಅಂದರೆ, ಅದಕ್ಕೊಂದು ಹಿನ್ನೆಲೆ ಮಹಾಭಾರತದಲ್ಲಿದೆ. ಭೀಮನ ಕುರಿತಾಗಿ ಅಸಹನೆ ಇದ್ದ ಕೌರವಾದಿಗಳು ಭೀಮನ ಕೈಕಾಲನ್ನು ಕಟ್ಟಿ ಅವನಿಗೆ ವಿಷದ ಲಡ್ಡುಗೆಯನ್ನು ತಿನ್ನಿಸಿ ನದಿಯಲ್ಲಿ ಚೆಲ್ಲಿದರು. ಈ ಭೀಮನ ಈ ಅಸಹಾಯಕ ಸ್ಥಿತಿಯಲ್ಲಿ ಪಾತಾಳ ಲೋಕಕ್ಕೆ ನಾಗಗಳು ಸೆಳೆದೊಯ್ತು. ಅಲ್ಲಿಗೆ ಹೋದ ಮೇಲೆ ಅವನಿಗೆ ಕಚ್ಚುವುದರಿಂದ ಇವನ ಈ ತಿಂದ ವಿಷದ ಪರಿಣಾಮವನ್ನು ಹೀರಿ ಅಲ್ಲಿದ್ದ ರಸಕುಂಡಗಳಲ್ಲಿದ್ದ ರಸವನ್ನು ಭೀಮನಲ್ಲಿ ಪಾನ ಮಾಡುವುದಕ್ಕೆ ಹೇಳಿದರು. ಈ ರಸಕುಂಡಗಳ ರಸವನ್ನು ಕುಡಿದದ್ರಿಂದ ಭೀಮನಿಗೆ ಅಧಿಕವಾದ ದೇಹಬಲ ಪ್ರಾಪ್ತವಾಯಿತು ಅಂತ ಕಥೆ. ಈ ಬಲದ ಧೈರ್ಯದಿಂದ ಅಥವಾ ಈ ಬಲದ ಬಲದಿಂದ ಭೀಮ ಅಲ್ಲಲ್ಲಿ ಎದ್ದು ನಿಂತು ಮಾತನಾಡಿದ್ದು ಕಾಣುತ್ತದೆ. ತೀರಾ ಅಸಹಾಯಕರಾಗಿ ದಾಸ್ಯದ ಸಂಕಲೆಯಲ್ಲಿ ಕಟ್ಟುಬಿದ್ದ ಸಂದರ್ಭದಲ್ಲಿಯೂ ಕೂಡ ಭೀಮ ಎದ್ದು ನಿಂತು ಗರ್ಜಿಸ್ತಾನೆ. ಕೌರವರ ಸಭೆಯಲ್ಲಿ ದ್ಯೂತದಲ್ಲಿ ಸೋತ ಪಾಂಡವರು ದಾಸರು ಎನ್ನುವ ನೆಲೆಯಿಂದ ದ್ರೌಪದಿಯನ್ನು ಕೂಡ ತಮ್ಮ ದಾಸಿ ಅಂತ ಕೌರವ ಸಭೆಗೆ ಕರೆಸ್ತಾನೆ. ಅವಳ ಮಾನಹಾನಿಯ ಪ್ರಯತ್ನವನ್ನು ಮಾಡ್ತಾನೆ. ಆಗ ಉಳಿದವರೆಲ್ಲ ಮೌನವಾಗಿದ್ದರು. ಭೀಮ ಮಾತ್ರ ಸೆಟೆದು ನಿಲ್ತಾನೆ. ಕಣ್ಣೆತ್ತಿ ನೋಡಿದಾಗ ಅವನ ಅಂತರಂಗದಲ್ಲಿ ಒಂದೇ ಭಾವ ಕಾಣುವುದು. ಹಿಂಡಿದನು ರಿಪುಗಳನ್ನು ಮನದೊಳಗೆ, ಮನಸ್ಸಿನಲ್ಲೇ ತನ್ನ ಶತ್ರುಗಳನ್ನು ಹಿಂಡುವ ಆ ಧೋರಣೆಯ ದೃಷ್ಟಿ ಭೀಮಸೇನನದ್ದು. ಎದ್ದು ನಿಂತು ದುರ್ಯೋಧನನ ತೊಡೆಗಳನ್ನು, ದುಶ್ಯಾಸನನ ಕರುಳನ್ನು, ಕೌರವರ ಸಮಗ್ರ ವಿನಾಶವನ್ನು ತಾನು ಮಾಡ್ತೇನೆ ಎನ್ನುವ ಪ್ರತಿಜ್ಞಾವಾಕ್ಯವನ್ನು ಭೀಮ ಸಭೆಯಲ್ಲಿ ಆಡ್ತಾನೆ. ಅಂದರೆ ಪಾಂಡವರ ಶಕ್ತಿಯ ಮುಖವಾಗಿ ಭೀಮ ಪ್ರಕಟವಾಗಿದ್ದಾನೆ ಅಂತ ನಾವು ತಿಳಿಯುವುದಕ್ಕೆ ಆಸ್ಪದ ಉಂಟು. ಭೀಮನ ಬಗ್ಗೆ ಕೌರವನಿಗೆ ಅಸಹನೆ, ಕೌರವನ ಬಗ್ಗೆ ಭೀಮನಿಗೆ ಅಸಹನೆ. ಇವರಿಬ್ಬರ ಈ ಪರಸ್ಪರ ಶತ್ರುಭಾವ, ಇಬ್ಬರು ಗದಾಯುದ್ಧದಲ್ಲಿ ನಿಪುಣರೇ. ಈ ಶತ್ರುಭಾವ ಒಂದು ಮಹಾಯುದ್ಧಕ್ಕೆ ಒಂದು ಮುನ್ನುಡಿಯ ಬರಹವನ್ನೇ ಬರೆಯಿತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ಕಾಣ್ತದೆ. ಈ ಭೀಮಸೇನ ಒಬ್ಬ ಕುಟುಂಬಕ್ಕೆ ಸಂಬಂಧಪಟ್ಟ, ಒಂದು ಸಂಸಾರಕ್ಕೆ ಸಂಬಂಧಪಟ್ಟ ಹೊಣೆಯನ್ನು ಹೊರುವ ಮನೋಧರ್ಮ ಇದ್ದವನು ಹೌದು. ಯಾಕಂದರೆ ಕುಟುಂಬದ ಸದಸ್ಯರ ಕಷ್ಟ ಸುಖಗಳು ತನ್ನವು ಅಂತ ತಿಳಿಯುವ ಭೀಮ. ವಾರಣಾವತದಲ್ಲಿ ಅರಗಿನಾಲಯಕ್ಕೆ ಬೆಂಕಿ ಬಿದ್ದು ಪಾಂಡವರು ಪಾರಾಗಬೇಕಾದ ಸನ್ನಿವೇಶದಲ್ಲಿ ನಡಿಲಿಕ್ಕೆ ಕಷ್ಟಪಡ್ತಾ ಇದ್ದ ಕುಂತಿಯನ್ನು, ನಕುಲ ಸಹದೇವರನ್ನು, ತನ್ನ ಉಳಿದ ಇಬ್ಬರು ಸಹೋದರರನ್ನು ತಾನು ಎತ್ತಿಕೊಂಡು ದೇಹದ ಮೇಲೆ, ಭುಜದ ಮೇಲೆ, ತಲೆಯ ಮೇಲೆ ಹೊತ್ತುಕೊಂಡು ಕಟ್ಟಿರುಳ ರಾತ್ರಿ ಇವು ಪಾರಾಗಿ ಅವರನ್ನು ಜೀವ ಸಹಿತ ಉಳಿಸುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಹೀಗೆ ಕುಟುಂಬಕ್ಕೆ ಬೇಕಾಗಿ ತನ್ನನ್ನು ತಾನು ತೆಗೆದುಕೊಳ್ಳುವ ಒಂದು ಗುಣವುಳ್ಳವ ಭೀಮಸೇನ. ಕಾಡಿನಲ್ಲಿದ್ದಾಗ ಇನ್ನೊಂದು ಪ್ರಕರಣ ಬರ್ತದೆ. ಪರೋಕ್ಷದಿಂದ ಭೀಮನಿಗೆ ಅದ ಅನುಗ್ರಹವೂ ಆಗ್ತದೆ. ದ್ರೌಪದಿಗೆ ಎಲ್ಲಿಂದಲೋ ಒಂದು ಪರಿಮಳದ ಒಂದು ಗಾಳಿ ಬೀಸಿ ಬರುವುದು ಅವಳ ಮೂಗನ್ನು ಪ್ರವೇಶಿಸ್ತದೆ. ಸೌಗಂಧಿಕ ಅನ್ನೋ ವಿಶಿಷ್ಟವಾದ ಪುಷ್ಪದ ಪರಿಮಳ, ಅದನ್ನು ನೀನು ತಂದುಕೊಡಬೇಕು ಅಂತ ಭೀಮನಲ್ಲಿ ದ್ರೌಪದಿ ಹೇಳ್ತಾಳೆ. ಭೀಮ ಮೊದಲಿಗೆ ನಿರಾಕರಿಸಿದರೂ ದ್ರೌಪದಿಯ ಹಠಕ್ಕೆ ತಲೆಬಾಗಿ ಅದನ್ನು ತರುವುದಕ್ಕೆ ಹೋಗ್ತಾನೆ. ಉತ್ತರದಲ್ಲಿ ಕುಬೇರನ ಉಪವನದಲ್ಲಿದ್ದ ಆ ಸೌಗಂಧಿಕ ಪುಷ್ಪವನ್ನು ಕೊಯ್ಕೊಂಡು ಕುಬೇರನನ್ನು ಸೋಲಿಸಿ ಅರ್ಥಾತ್ ಕುಬೇರನೇ ತಾನು ಶರಣಾಗಿ
ಇವನನ್ನು ಹಿಂಬಾಲಿಸಿ ಬರ್ತಾನೆ. ಈ ಸುಗಂಧ ಪುಷ್ಪಗಳನ್ನು ತಂದು ದ್ರೌಪದಿಗೆ ಕೊಡುವ ಭೀಮಸೇನ ಒಂದು ಪತ್ನಿಯ ಬಯಕೆಯನ್ನು ಈಡೇರಿಸುವ, ಅಣ್ಣ ತಮ್ಮಂದರ ಸಂಕಷ್ಟಕ್ಕೆ ತಾನು ಒದಗುವ ಈ ಸ್ವಭಾವವನ್ನು ಪಾಂಡವರ 5ರಲ್ಲಿ ಅಧಿಕವಾಗಿ ಕಾಣಬಹುದಾದ್ದು ಭೀಮಸೇನನಲ್ಲಿ. ಧರ್ಮರಾಯ ಹೆಚ್ಚು ತಾತ್ವಿಕನಾದರೆ, ಅರ್ಜುನ ಹೆಚ್ಚು ತನ್ನ ಪರಾಕ್ರಮದ ಪ್ರದರ್ಶನದ ಲಕ್ಷ್ಯವುಳ್ಳವನಾದರೆ, ನಕುಲ ಸಹದೇವರು ಸ್ವಲ್ಪ ಮರೆಯಲ್ಲಿ ನಿಂತರೆ, ಭೀಮ ಒಬ್ಬ ಕುಟುಂಬಸ್ಥನಾಗಿ, ಒಬ್ಬ ನಮ್ಮ ನಡುವೆ ಓಡಾಡುವ ಒಬ್ಬ ಮನುಷ್ಯನ ಹಾಗೆ ನಮಗೆ ಆತ್ಮೀಯನಾದ ಒಬ್ಬ ಪಾತ್ರವಾಗಿ ಕಾಣಿಸ್ತಾನೆ. ಭೀಮನ ಕುರಿತಾಗಿ ಇನ್ನೊಂದು ಕಥೆ ಬಹಳ ಪ್ರಸಿದ್ಧವಾದ್ದು. ಮಹಾಭಾರತದಲ್ಲಿರುವ ಕಥೆ ಅಲ್ಲ ಅದು, ಆದರೆ ಭೀಮನ ವ್ಯಕ್ತಿತ್ವದ ಕುರಿತು ಜನಜನಿತವಾದ ಒಂದು ಕಥೆ ಇದೆ. ಅರ್ಜುನ ಹೋಗಿ ಇಂದ್ರಕೀಲದಲ್ಲಿ ತಪಸ್ಸು ಮಾಡಿ ಪರಮೇಶ್ವರನನ್ನು ಒಲಿಸಿಕೊಂಡು ಅವನಿಂದ ವಿಶೇಷವಾದ ಆಯುಧಗಳನ್ನು, ಅಸ್ತ್ರಗಳನ್ನು ಸಂಪಾದನೆ ಮಾಡಿದ್ನಲ್ಲ. ಭೀಮನಿಗೆ ಪ್ರಶ್ನೆ ಬಂತದ್ದು, ಏನು ಈಶ್ವರನನ್ನು ಒಲಿಸುವುದು ಅಷ್ಟು ಕಷ್ಟವೋ? ಅಷ್ಟು ಕಾಲ ತಪಸ್ಸು ಮಾಡಬೇಕಾದ ಅಗತ್ಯ ಉಂಟಾ? ಅವು ಸುಲಭದಲ್ಲಿ ಒಲಿಸುವುದಕ್ಕಾಗುವುದಿಲ್ವ? ಹೇಗೆ ಇದು ನೋಡಿ ಅಂತ ತನ್ನ ಗದೆಯನ್ನು, ಬಹಳ ಭಾರವಾದ ಗದೆ ಅದು, ಅದನ್ನು ಎತ್ತಿ ಮೇಲೆ ಬಿಸುಟು, ಈಶ್ವರ ಇದ್ದರೆ ನನ್ನನ್ನು ಉಳಿಸಲಿ ಅಂತ ಗದೆಗೆ ಎದೆಗೊಟ್ಟು ನಿಂತಂತೆ. ಆ ಗದೆ ಕೆಳಗೆ ಬಂದು ಭೀಮನನ್ನು ತಾಗುವುದಕ್ಕೆ ಮೊದಲೇ ಪರಮೇಶ್ವರ ಪ್ರತ್ಯಕ್ಷನಾಗಿ ಗದೆಯನ್ನು ಹಿಡ್ಕೊಂಡ, ಭೀಮನನ್ನು ಉಳಿಸಿದ ಅಂತ ಒಂದು ಕಥೆ. ಅಂದರೆ ಈ ಭೀಮನಿಗೂ ಆ ಸ್ವಭಾವಕ್ಕೂ ನೋಡಿ ಹೇಗೆ ಹೊಂದಾಣಿಕೆ ಆಗ್ತದೆ ಅಂತ. ನಾನಾಗ ಹೇಳಿದ ಹಾಗೆ ದುಡುಕಿದ ಸ್ವಭಾವ ಇದ್ದವ, ಆದರೆ ತೀವ್ರತೆಯಿಂದ ಅದನ್ನು ಸಾಧಿಸಬಲ್ಲವ. ಎಷ್ಟೋ ಸಲ ಜೀವನವನ್ನು ಆಸ್ವಾದಿಸಬೇಕು ಅಂತಾದರೆ ಈ ತೀವ್ರತೆ ನಮ್ಮಲ್ಲಿ ಬೇಕಾಗ್ತದೆ ಅನ್ನೋದಕ್ಕೂ ಕೂಡ ಭೀಮ ಸಂಕೇತವಾಗಿ ನಿಲ್ತಾನೆ. ದ್ರೌಪದಿಗೆ ಕಷ್ಟ ಬಂದಾಗಲೆಲ್ಲ ಆ ಕಷ್ಟಕ್ಕೆ ಮರುಗಿ ಅವಳ ಕಷ್ಟವನ್ನು ನಿವಾರಿಸುವುದಕ್ಕೆ ಮುಂದಾಗುವ ಭೀಮನೇ. ವನವಾಸದಲ್ಲಿದ್ದಾಗ ಜಯದ್ರಥ ಅವಳನ್ನು ಪೀಡಿಸುವುದಕ್ಕೆ ಬಂದಾಗ, ವಿರಾಟ ನಗರದಲ್ಲಿ ಅಜ್ಞಾತದಲ್ಲಿದ್ದಾಗ ಕೀಚಕ ಅವಳನ್ನು ಪೀಡಿಸುವುದಕ್ಕೆ ಬಂದಾಗ, ಅವಳ ಸೆರಗಿ ಕೈ ಹಾಕಿದ ದುಶ್ಯಾಸನನನ್ನು ಶಿಕ್ಷಿಸಬೇಕಾದ ಸಂದರ್ಭ ಬಂದಾಗ ಭೀಮನೇ ತಾನು ಮುಂದಾಗಿ ಅವಳನ್ನು ಉಳಿಸುವುದಕ್ಕೆ ಹೊರಟವನು. ಭೀಮನ ವ್ಯಕ್ತಿತ್ವದಲ್ಲಿ ನೋಡಿ 2 ಮುಖಗಳು ಸ್ಪಷ್ಟವಾಗಿ ಕಾಣ್ತವೆ. ಒಂದು, ಅಣ್ಣನ ಆಜ್ಞೆಗೆ ಬಂಧಿತನಾದ ಒಬ್ಬ ಅಸಹಾಯಕ ವ್ಯಕ್ತಿಯಾಗಿ. ಇನ್ನೊಂದು, ಸಂದರ್ಭ ಬಂದಾಗ ಅದನ್ನು ಮೀರಬಲ್ಲ ಒಬ್ಬ ಪರಮ ಪರಾಕ್ರಮಿಯಾಗಿ. ಅದು ಎರಡೂ ಕೂಡ ಭೀಮನ ಮಾತಿನಲ್ಲೇ ಇದೆ. ಒಂದು ಕಡೆ ಹೇಳ್ತಾನೆ, ಅಣ್ಣನ ಆಜ್ಞೆಯ ಪಾಶ ನನ್ನನ್ನು ಕಟ್ಟಿ ಹಾಕಿದೆ ಅಂತ, ನನಗೇನು ಮಾಡುವ ಹಾಗಿಲ್ಲ. ನಮ್ಮ ಅಣ್ಣನ ಆಜ್ಞಾಪಾಶದಲ್ಲಿ ನಾ ಬಂಧಿತನಿದ್ದೇನೆ, ಅಸಹಾಯಕನಿದ್ದೇನೆ. ಇನ್ನೊಂದು ಕಡೆ ಅವನೇ ಹೇಳ್ತಾನೆ, ನಮ್ಮಣ್ಣನ ಆಜ್ಞೆಯ ತಡಿಕೆ ಬಲೆ ನುಗ್ಗಾಯಿತು, ಅಣ್ಣನ ಆಜ್ಞೆಯ ಬಲೆ ಎನ್ನುವುದು ಹರಿದು ಹೋಯಿತು, ನಾನು ಮುಕ್ತನಿದ್ದೇನೆ. ಒಂದು ಕಡೆ ಕೀಚಕನನ್ನು ಸಂಹರಿಸಬೇಕಾದ ಸಂದರ್ಭ ಬಂದಾಗ ದ್ರೌಪದಿಗೆ ಹೇಳೋ ಮಾತದು, ಅಣ್ಣನ ಆಜ್ಞೆಯ ತಡಿಕೆ ಬಲೆ ನುಗ್ಗಾಯಿತು. ಅಂದರೆ ಏನು? ಅಣ್ಣ ಆಡುವ ಮಾತುಗಳನ್ನು ಪಾಲಿಸತಕ್ಕವನೇ ಇದ್ದಾನೆ. ಆದರೆ ಯಾವಾಗ ತೀರಾ ಅಸಹನೀಯವಾದ ಕಷ್ಟ ಬಂತ, ಆಗ ಯಾವುದನ್ನು ಲೆಕ್ಕಿಸದೆ ಮುನ್ನುಗ್ಗುವ ಸಾಹಸ ಪ್ರವೃತ್ತಿ ಕೂಡ ಭೀಮನದ್ದೇ. ಇದೇ ಭೀಮನ ಈ ವ್ಯಕ್ತಿತ್ವವನ್ನಿಟ್ಟುಕೊಂಡು ರನ್ನ ಸಾಹಸ ಭೀಮ ವಿಜಯ ಅಂತ ಒಂದು ಪ್ರತ್ಯೇಕವಾದ ಕಾವ್ಯವನ್ನೇ ಬರೆದಿದ್ದಾನೆ. ಅಂದರೆ ಭೀಮನ ವ್ಯಕ್ತಿತ್ವ ಕವಿಗಳನ್ನು ಕೂಡ ಬಹಳವಾಗಿ ಆಕರ್ಷಿಸಿದೆ ಅನ್ನೋದು ಸ್ಪಷ್ಟವಾಗಿಯೇ ಉಂಟು. ಮಹಾಭಾರತದಲ್ಲಿ ಬರುವ ಜಂಬೂಫಲ ಪ್ರಕರಣದಲ್ಲಿ ಭೀಮನ ದೃಷ್ಟಿಕೋನ ಏನು ಅನ್ನುವುದನ್ನು ಕವಿ ಸ್ಫುಟವಾಗಿ ಹೇಳಿದ್ದಾನೆ. ಜಂಬೂಫಲ ಕೆಳಗೆ ಬಿದ್ದಿದೆ, ನಮ್ಮ ಅಂತರಂಗದಲ್ಲಿದ್ದ ಸತ್ಯವನ್ನು ಹೇಳಿದರೆ ಮಾತ್ರ ಅದು ಮೇಲೆ ಹೋಗ್ತದೆ. ಧರ್ಮರಾಯ ತನ್ನ ಮನೋಧರ್ಮವನ್ನು ಹೇಳಿದ. ಆಗ ಭೀಮ ಹೇಳ್ತಾನೆ, ಪ್ರಾಣವನ್ನಾದರೂ ಬಿಟ್ಟು ಮಾನವನ್ನು ಉಳಿಸಿಕೊಳ್ಳಬೇಕು, ಮಾನಮೇವಾಭಿರಕ್ಷತು. ಅಂದರೆ ಇದು ಭೀಮನ ದೃಷ್ಟಿಕೋನ. ಪ್ರಾಣಕ್ಕಿಂತ ಹೆಚ್ಚು ಮಾನ, ಆತ್ಮಾಭಿಮಾನ, ಸ್ವಾಭಿಮಾನ ದೊಡ್ಡದು ಅನ್ನೋದು ಭೀಮನ ದೃಷ್ಟಿಕೋನ. ಈ ದೃಷ್ಟಿಕೋನವನ್ನು ಇಟ್ಟುಕೊಂಡು ಭೀಮ ಹೇಗೆಲ್ಲ ವ್ಯವಹರಿಸಿದವನನ್ನು ನೋಡಿದಾಗ ಭೀಮ ಪಾತ್ರವು ನಮಗೊಂದು ಆಪ್ತವಾದ, ನಮಗೆ ಹತ್ತಿರವಾದ ಒಂದು ವ್ಯಕ್ತಿಯ ಚಿತ್ರಣವಾಗಿ ಕೂಡ ಮಹಾಭಾರತದಲ್ಲಿ ಕಾಣಿಸಿಕೊಳ್ತದೆ.